ರಂಗನಾಥಪುರದಲ್ಲಿ ರಾಮಯ್ಯ ಶಾಂತಮ್ಮ ಅನ್ನುವ ದಂಪತಿಯರು ಇದ್ರು. ರಾಮಯ್ಯ ಆ ಊರಿನ ಜಮೀನ್ದಾರರು. ರಾಮಯ್ಯ ಶಾಂತಮ್ಮ ಇಬ್ರಿಗೂ ಗೀತಾವಾಣಿ ಅನ್ನುವ ಇಬ್ರು ಹೆಣ್ಮಕ್ಳು. ಜಮೀನ್ದಾರು ಅನ್ನೋದ್ರಿಂದ ರಾಮಯ್ಯ ಅವ್ರ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದ್ರೆ ಗೀತಾಗೆ ಉದ್ದವಾದ ಜಡೆ ಇತ್ತು, ವಾಣಿಗೆ ಮಾತ್ರ ತುಂಬಾ ಚಿಕ್ಕ ಕೂದ್ಲು. ಆ ರೀತಿ ಇರೋದ್ರಿಂದ ವಾಣಿ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆದ್ರೆ ಅವಳ ಕಷ್ಟನ ಯಾರ ಹತ್ರನೂ ಹೇಳ್ಕೊಳ್ತಾ ಇರ್ಲಿಲ್ಲ. ಒಂದಿನ ಗೀತಾ, ವಾಣಿ ವಾಣಿ ನಮ್ ಹೊಲದ ಹತ್ರ ಹೋಗ್ಬಿಟ್ ಬರೋಣ ಬಾರೆ. ನಾನು ಸೀಬೆಕಾಯಿ ತಿಂದು ತುಂಬಾ ದಿನ ಆಯ್ತು. ನಮ್ ತೋಟದಲ್ಲಿರುವ ಸೀಬೆ ಹಣ್ಣುಗಳು ತುಂಬಾನು ರುಚಿಯಾಗಿರುತ್ತೆ, ಬರ್ತೀಯಾ? ನಾನ್ ಬರಲ್ಲ, ನನಗೆ ಸೀಬೆ ಹಣ್ಣು ತಿನ್ಬೇಕು ಅನ್ನುವ ಆಸೆನೇ ಇಲ್ಲ. ನಿನಗನ್ಸಿದ್ರೆ ಅದಕ್ಕೋಸ್ಕರ ನಾನ್ ಹೇಗ್ ಬರೋದಕ್ಕ? ಏನೇ ಹೀಗ್ ಮಾತಾಡ್ತಿದ್ಯಾ? ನೀನ್ ಬರಕ್ ಹೇಳುವಾಗ ನಾನ್ ನಿನ್ ಜೊತೆ ಬರ್ತಾ ಇರ್ಲಿಲ್ವಾ? ಇವಾಗ ಈ ರೀತಿ ಹೇಳ್ತಿದ್ಯಾ? ಆವಾಗ ಅಲ್ಲಿಗೆ ಅವ್ರ ತಾಯಿ ಬಂದ್ರು. ಬರುವಾಗ್ಲೇ ಗೀತಾನ ನೋಡಿ ಅವರು ಗೀತಾ ಕೈಯಲ್ಲಿ ಹೂನ ಇಟ್ರು. ತಗೊಮ್ಮ ಗೀತಾ, ಬರೋ ದಾರಿಯಲ್ಲಿ ಮಲ್ಲಿಗೆ ಹೂ ಸಿಕ್ತೋ, ನಿನಗೋಸ್ಕರ ತಗೊಂಡ್ ಬಂದೆ. ನಿನ್ನ ಉದ್ದವಾದ ಜಡೆಗೆ ಈ ಮಲ್ಲಿಗೆ ಹೂ ಇಟ್ರೆ ನೋಡಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾದ್ರೆ ನನಗೆ? ನಿನಗೊಂದು ಗುಲಾಬಿ ಹೂ ಕೊಡ್ತೀನಿ, ನಿನ್ನ ಚಿಕ್ಕ ಕೂದ್ಲಿಗೆ ಅದು ಚೆನ್ನಾಗಿರುತ್ತೆ. ಹಾಗಂತ ಒಂದ್ ಗುಲಾಬಿ ಕೊಟ್ಟಾಗ ವಾಣಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಆದ್ರೆ ಏನು ಮಾಡಕ್ಕಾಗದೆ ಅವಳ ಕಷ್ಟನ ಅವಳ ಮನ್ಸಲ್ಲೇ ಇಟ್ಕೊಂಡು ಅವಳ ಅಕ್ಕನ ಜೊತೆ ಸೇರಿ ಅವಳು ಹೊಲಕ್ಕೆ ಹೋದ್ಲು. ಊರೊಳಗಡೆ ಹೋಗ್ತಾ ಇದ್ದಾಗ ಎಲ್ರೂ ಗೀತಾನ ನೋಡ್ತಾ ಇದ್ರು. ಆ ರೀತಿ ನೋಡಿದ ವಾಣಿಗೆ ಇಷ್ಟ ಆಗ್ಲಿಲ್ಲ. ಅವಳನ್ನ ಯಾರು ನೋಡ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಲು. ಅವಳ ಅಕ್ಕನ ಉದ್ದವಾದ ಜಡೆನ ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚಾಯ್ತು. ಏನೇ ಈ ಊರಲ್ಲಿರೋರೆಲ್ರೂ ನನ್ನನ್ನು ಯಾಕೆ ಆ ರೀತಿ ನೋಡ್ತಾ ಇದ್ದಾರೆ? ಮನೆಗೆ ಹೋದ್ಮೇಲೆ ಅಮ್ಮ ಖಂಡಿತ ದೃಷ್ಟಿ ತೆಗಿತಾರೆ ನೋಡು. ಹೌದೌದು, ಆದ್ರೆ ನಿನಗ್ಯಾಕೆ ಅಷ್ಟು ಉದ್ದವಾದ ಜಡೆ? ನನಗ್ ಯಾಕಿಲ್ಲ? ನನಗೂ ಆ ರೀತಿ ಉದ್ದವಾದ ಜಡೆ ಇದ್ದಿದ್ರೆ ಅವ್ರೆಲ್ರೂ ನನ್ನನ್ನು ನೋಡ್ತಾ ಇದ್ರು. ಯಾಕೆ ಬೇಜಾರ್ ಮಾಡ್ಕೊಳ್ತಿದ್ಯಾ? ನಿನಗೂ ಉದ್ದವಾದ ಜಡೆ ಬರುತ್ತೆ ಕಣೆ, ಆದ್ರೆ ನನ್ನಷ್ಟು ಬರಕ್ಕೆ ಆಗಲ್ಲ. ಯಾಕಂದ್ರೆ ಈ ಹೊತ್ತಿಗೆನೆ ಬಂದಿರ್ಬೇಕು ಅಲ್ವಾ? ಇಲ್ಲಿವರೆಗೂ ಬಂದಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ. ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅಲ್ಲಿ ನೋಡು, ನಮ್ ಹೊಲ ಬಂತು. ಆದ್ರೆ ಜೋಪಾನವಾಗಿರ್ಬೇಕು. ಸೀಬೆಕಾಯಿ ಮರದ ಕೆಳಗಡೆ ಬಾವಿ ಇದೆ ಅಲ್ವಾ? ಸೀಬೆಕಾಯಿನ ಸ್ವಲ್ಪ ನೋಡ್ಕೊಂಡ್ ಕೊಯ್ಬೇಕು, ಸರಿನಾ? ಸರಿ ಅಕ್ಕ. ಹಾಗಂತ ಗೀತಾ ಹೇಳಿದ ಮಾತಿಗೆ ವಾಣಿ ಸರಿ ಅಂತ ಹೇಳಿದ್ಲು. ಆದ್ರೆ ಅವಳ ಅಕ್ಕ ಹೇಳಿದನೆ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಆದ್ರೆ ವಾಣಿಗೆ ಗೀತಾಳ ಮೇಲೆ ದ್ವೇಷ ಉಂಟಾಯ್ತು. ಅವಳ ಕಷ್ಟದ ಬಗ್ಗೆ ಆಲೋಚನೆ ಮಾಡದೇ ಇರುವ ಅಕ್ಕ ಇದ್ರೆ ಏನು ಹೋದ್ರೆ ಏನು ಅಂತ ಅಂದ್ಕೊಂಡ್ಲು. ಆದ್ರಿಂದ ಸೀಬೆ ಮರದ ಕೆಳಗಡೆ ಇರುವ ಬಾವಿಯಲ್ಲಿ ತನ್ನ ಅಕ್ಕನ ತಳ್ಬೇಕು ಅಂತ ಅವಳು ಅಂದ್ಕೊಂಡ್ಲು. ನಾನು ಸೀಬೆ ಹಣ್ಣುಗಳನ್ನ ಕೊಯ್ದ್ಕೊಡ್ತೀನಿ, ನೀನು ಕೆಳಗಡೆ ಬೀಳೋ ಸೀಬೆ ಹಣ್ಣುಗಳನ್ನ ತೆಗ್ದಿಟ್ಕೋ. ಸರಿ ಅಕ್ಕ. ಹಾಗೆ ಗೀತಾ ಸೀಬೆ ಹಣ್ಣುಗಳನ್ನ ಕೊಯ್ತಾ ಇದ್ಲು. ಅದನ್ನೆಲ್ಲ ತಗೊಳ್ಳೋ ತರ ನಾಟಕ ಮಾಡಿ ವಾಣಿ ಅವಳಕ್ಕನ ಬಾವಿಯಲ್ಲಿ ತಳ್ಬಿಟ್ಲು. ಗೀತಾ ಬಾವಿಯೊಳಗಡೆ ಬಿದ್ಬಿಟ್ಲು. ಅವಳು ಪ್ರಾಣಕ್ಕೋಸ್ಕರ ತುಂಬಾನೇ ಹೋರಾಡ್ತಿದ್ಲು. ವಾಣಿ ಗೀತನ ನೋಡಿ ಹಾಗೇನೆ ನಿಂತ್ಕೊಂಡಿದ್ಲು. ಆದ್ರೆ ಅಲ್ಲೇ ಕೆಲಸ ಮಾಡ್ತಾ ಇದ್ದ ರಾಮಯ್ಯ ತಕ್ಷಣ ಬಾವಿ ಹತ್ರ ಬಂದು ತನ್ನ ಮಗಳನ್ನ ಕಾಪಾಡ್ದ. ಹಾಗೆ ಗೀತಾ ಹೇಗೋ ತಪ್ಪಿಸ್ಕೊಂಡ್ಲು. ಅಪ್ಪ, ನೀನ್ ಬಂದಿಲ್ಲ ಅಂದ್ರೆ ನಾನ್ ಸತ್ತೋಗ್ತಿದ್ನೋ ಏನೋ. ನೀವ್ಯಾಕಮ್ಮ ಇಲ್ಲಿಗ್ ಬಂದಿದ್ದು? ಸೀಬೆ ಹಣ್ಣು ಬೇಕು ಅಂತ ಕೇಳಿದಿದ್ರೆ ನಾನೇ ತಗೊಂಡ್ ಬರ್ತಿದ್ದೆ. ಹೌದು, ಬಾವಿಯಲ್ಲಿ ಹೇಗ್ ಬಿದ್ದೆ ನೀನು? ಅಪ್ಪ, ವಾಣಿ ನನ್ ಮೇಲೆ ಬಿದ್ಬಿಟ್ಲಪ್ಪ. ನನಗೆ ಕಂಟ್ರೋಲೇ ಸಿಗ್ಲಿಲ್ಲ. ಅವಾಗ ನಾನು ಬಾವಿ ಒಳಗಡೆ ಬಿದ್ಬಿಟ್ಟೆಪ್ಪ. ಆದ್ರೆ ಅಪ್ಪ, ನಾನು ಸೀಬೆ ಹಣ್ಣುಗಳನ್ನ ತಗೊಳ್ತಾ ಇರುವಾಗ ಕಾಲ್ ಜಾರಿ ಅಕ್ಕನ ಮೇಲೆ ಬಿದ್ಬಿಟ್ಟೆಪ್ಪ. ಆದ್ರಿಂದಾನೇ ಅಕ್ಕ ಬಾವಿಯೊಳಗಡೆ ಬಿದ್ದಿದ್ದು. ನೀನ್ ಯಾವಾಗ್ಲೂ ಇಷ್ಟೇ. ನಿನ್ನಿಂದ ಯಾವಾಗ್ಲೂ ನಮ್ಗೆ ಏನಾದ್ರೂ ತೊಂದ್ರೆ ಬರ್ತಾನೆ ಇದೆ. ಇಷ್ಟು ದೊಡ್ಡ ಹುಡುಗಿಯಾಗಿ ಬೆಳ್ದಿದೀಯಾ, ಸ್ವಲ್ಪನೂ ಯೋಚನೆ ಮಾಡಕ್ ಬರಲ್ವಾ ನಿಂಗೆ? ಯಾವಾಗ್ಲೂ ಎಲ್ಲಿಗೂ ಹೋಗ್ಬೇಡ. ಸರಿ, ಮನೆಗೆ ಹೋಗೋಣ ಬನ್ನಿ. ನಿನ್ನ ಬೈದು ಬೈದು ನನಗೆ ಬಾಯಿ ನೋವಾಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ಹಾಗೆ ರಾಮಯ್ಯ ತನ್ನ ಚಿಕ್ಕ ಮಗಳು ವಾಣಿನ ಬೈದು ಗೀತನ ಮಾತ್ರ ಸಮಾಧಾನ ಮಾಡಿ ಇಬ್ರನ್ ಕರ್ಕೊಂಡು ಮನೆಗ್ ಬಂದ. ಮನೆಗ್ ಹೋದ್ಮೇಲೆ ಗೀತಾ ಅಂದ್ಕೊಂಡ ಹಾಗೇನೆ ಶಾಂತಮ್ಮ ಗೀತಾಳಿಗೆ ದೃಷ್ಟಿ ತೆಗೆದ್ರು. ವಾಣಿನ ಮಾತ್ರ ಸಿಕ್ಕಾಪಟ್ಟೆ ಬೈದ್ರು. ಈಗಾಗ್ಲೇ ವಾಣಿ ತುಂಬಾ ಕೋಪದಲ್ಲಿದ್ಲು. ಅಪ್ಪ ಅಮ್ಮ ಬೈದಿದ್ದನ್ನ ನೋಡಿ ಗೀತಾ ಮೇಲೆ ಇನ್ನೂ ಅವಳಿಗೆ ಕೋಪ ಹೆಚ್ಚಾಯ್ತು. ಹಾಗೇನೆ 2 ದಿನ ಆದ್ರೂ ಕೂಡ ವಾಣಿ ಇನ್ನೂ ಅದ್ಯಾವುದನ್ನು ಮರೀಲೇ ಇಲ್ಲ. ಅಪ್ಪ ಅಮ್ಮ ಇಬ್ರು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಅಕ್ಕ ವಾಣಿನ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಅವಳು ಮನಸ್ಸೊಳಗಡೆನೆ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ಲು. ಒಂದಿನ ಗೀತಾ, ವಾಣಿ, ನಮ್ಮೂರಲ್ಲಿ ಹಬ್ಬ ಬರ್ತಾ ಇದೆ ಅಲ್ವಾ? ಈ ಸಲ ಅಂದವಾಗಿ ತಯಾರಾಗ್ಬೇಕು. ನೀನ್ ಅಂದವಾಗಿ ತಯಾರಾಗಿಲ್ಲ ಅಂದ್ರೆ ಕೂಡ ಎಲ್ರೂ ನಿನ್ನನೇ ನೋಡ್ತಾರೆ ಅಲ್ವಾ? ಹೌದು, ನನ್ನ ಉದ್ದವಾದ ಜಡೆ ಅಂದ್ರೆ ಊರಲ್ಲಿ ಎಲ್ರಿಗೂ ಇಷ್ಟ. ನಾಳೆ ಒಳ್ಳೆ ಬಟ್ಟೆ ಹಾಕೊಂಡು ತಲೆ ಬಾಚಿ ಉದ್ದವಾಗಿ ಮಲ್ಲಿಗೆ ಹೂ ಮುಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ನಾವಿಬ್ರು ಹೋಗೋಣ ನಾಳೆ. ನಾನ್ ನಿನ್ ಜೊತೆ ಬರಲ್ಲ.
ಹಾಗ್ ಬಂದ್ರು ಎಲ್ರು ನನ್ ಕೂದ್ಲು ನೋಡಿ ಏನಾದ್ರೂ ಹೇಳ್ತಾ ಇರ್ತಾರೆ. ನೀನೇ ಹೋಗಕ್ಕ. ಅಲ್ಲ ಕಣೆ, ನನ್ ಜಡೆ ನೋಡಿ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ನಿಂಗೆ? ನಿನಗೂ ಉದ್ದ ಜಡೆ ಬರುತ್ತೆ ಅಂತ ಹೇಳ್ದೆ ಅಲ್ವಾ? ಬರುತ್ತೆ ಅಂತ ಹೇಳ್ತಾ ಇದೀಯಾ, ಆದ್ರೆ ಬರ್ತಾ ಇಲ್ವಲ್ಲ. ನಿನ್ ಜೊತೆ ಬಂದ್ರೆ ಎಲ್ರು ನೀನು ಉದ್ದವಾದ ಜಡೆನ ನೋಡ್ಕೊಂಡು ಹೊಗಳ್ತಾ ಇರ್ತಾರೆ, ಆದ್ರೆ ನನ್ ಜಡೆನ ನೋಡಿ ನಗಾಡ್ತಿರ್ತಾರೆ. ನನ್ನ ನೋಡಿ ಅವ್ರು ಚುಡಾಯಿಸೋದು ಕೇಳ್ಕೊಳಕ್ಕೆ ನನ್ನಿಂದ ಆಗೋದಿಲ್ಲಕ್ಕ. ಅದಕ್ಕೆ ನಾನ್ ನಿನ್ ಜೊತೆ ಬರಲ್ಲಕ್ಕ. ನನ್ನ ಒತ್ತಾಯ ಮಾಡ್ಬೇಡ. ಅಪ್ಪ ಅಮ್ಮನ ಹತ್ರ ಹೇಳಿ ನನ್ನನ್ನ ನಾಳೆ ನಿನ್ ಜೊತೆ ಕರ್ಕೊಂಡು ಹೋಗಕ್ ನೋಡ್ಬೇಡ. ನಿನ್ ಕರ್ಮ, ಇಲ್ಲ ನಿನ್ ಇಷ್ಟ, ನಾನೇನು ಒತ್ತಾಯ ಮಾಡಲ್ಲ. ಹಾಗೆ ಅಕ್ಕ ತಂಗಿ ಇಬ್ರು ಮಾತಾಡಿದ್ಮೇಲೆ ಗೀತಾ ಕೋಪದಿಂದ ಅಲ್ಲಿಂದ ಹೋದ್ಲು. ವಾಣಿ ಮಾತ್ರ ಅವಳ ಅಕ್ಕ ಗೀತಾನ ನೋಡಿ ಇನ್ನು ಕೋಪನ ಹೆಚ್ಚು ಮಾಡ್ಕೊಂಡ್ಲು. ಆವಾಗ ವಾಣಿಗೆ ಒಂದ್ ಆಲೋಚನೆ ಬಂತು. ಅಕ್ಕನ್ ಜಡೆ ಉದ್ದವಾಗಿದೆ ಅಂತ ತುಂಬಾ ಸಂತೋಷ ಪಡ್ತಿದ್ದಾಳೆ. ಒಂದೊಂದ್ಸಲನೂ ನನ್ನ ಅವಮಾನ ಮಾಡ್ತಾ ಇದ್ದಾಳೆ. ಅಪ್ಪ ಅಮ್ಮನಿಗೆ ಕೂಡ ಅಕ್ಕನ ಮೇಲೇನೆ ಪ್ರೀತಿ ತುಂಬಾ ಜಾಸ್ತಿ. ಇದೆಲ್ಲದಕ್ಕೂ ಕಾರಣ ಆ ಉದ್ದವಾದ ಜಡೆ ಅಂತ ನಂಗೆ ಗೊತ್ತು. ಹೇಗಾದ್ರೂ ಅಕ್ಕನಿಗೆ ಆ ಜುಟ್ಟು ಇಲ್ದೇ ಇರುವ ಹಾಗೆ ಮಾಡ್ಬೇಕು. ಆವಾಗ್ಲೇ ಯಾರೂ ನನ್ನನ್ನ ಅವಮಾನ ಮಾಡಕ್ಕಾಗಲ್ಲ. ಹಾಗೆ ನಿರ್ಧಾರ ಮಾಡಿದ ವಾಣಿ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ಲು. ಮರುದಿನ ಊರಲ್ಲಿ ಹಬ್ಬ ಅನ್ನೋದ್ರಿಂದ ಗೀತಾ ಅಂದವಾಗಿ ತಯಾರಾಗ್ತಾ ಇದ್ಲು. ಅವಳು ಉದ್ದವಾದ ಕೂದ್ಲನ್ನ ಬಾಚ್ತಾ ಇದ್ಲು. ವಾಣಿ ಅದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಗೀತಾ ಹತ್ರ ಹೋದ್ಲು. ಅಕ್ಕ, ಇವತ್ ನೀನ್ ತುಂಬಾ ಅಂದವಾಗಿದ್ಯಾ. ನಾನ್ ದಿನ ಚೆನ್ನಾಗಿರ್ತೀನಿ ಕಣೆ, ಆದ್ರೆ ಇವತ್ತು ನಿನ್ ಕಣ್ಣಿಗೆ ನಾನು ಅಂದವಾಗಿ ಕಾಣಿಸ್ತಾ ಇದ್ದೀನಿ. ಅದೇ ವಿಚಿತ್ರವಾಗಿದೆ. ಇವತ್ತು ನಾನಿನಿಗೆ ಜಡೆ ಹಾಕ್ತೀನಕ್ಕ. ಸುಮಾರು ದಿನದಿಂದ ನಿನಗೆ ಜಡೆ ಹಾಕ್ಬೇಕು ಅನ್ನೋದು ನನ್ನ ಆಸೆ. ನೀನ್ ಹೇಳದ್ ಕೇಳಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದೆ ಕಣೆ. ಸರಿ, ನೀನೇ ಜಡೆ ಹಾಕು. ಸರಿ ಅಕ್ಕ. ಹಾಗಂತ ವಾಣಿ ಅವಳ ಅಕ್ಕ ತಲೆನ ಬಾಚ್ತಾ ಇದ್ಲು. ಹಾಗೆ ಜಡೆ ಹಾಕ್ತಾ ಹಾಕ್ತಾ ಅವಳ ಉದ್ದವಾದ ಕೂದ್ಲನ್ನ ನೋಡಿ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ಲು. ಆವಾಗ ಅವಳ ಅಕ್ಕನ ಕೂದ್ಲಿಗೆ ಬೆಂಕಿ ಇಟ್ಲು. ಆ ಬೆಂಕಿಯಿಂದ ಕೂದ್ಲೆಲ್ಲ ಸುಟ್ಟೋಗ್ತಾ ಇತ್ತು. ಗೀತಾ ಅದನ್ನ ನೋಡಿ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಆವಾಗ ಅಲ್ಲಿಗೆ ರಾಮಯ್ಯ ಶಾಂತಮ್ಮ ಇಬ್ರು ಬಂದು ಬೆಂಕಿಲಿ ಸುಟ್ಟೋಗ್ತಾ ಇರುವ ಕೂದ್ಲನ್ನ ನೋಡಿ ಶಾಕ್ ಆದ್ರು. ತಕ್ಷಣ ನೀರ್ ಹಾಕಿ ಆ ಬೆಂಕಿನ ಆರ್ಸಿದ್ರು. ಏನಮ್ಮ ಹೀಗಾಗ್ಬಿಟ್ಟಿದೆ? ನೋಡ್ಕೊಳ್ಬೇಕಲ್ವೇ, ಏನಿದೆ ಬೆಂಕಿ ಜೊತೆ ಆಟ? ಯಾಕೆ ಬೆಂಕಿ ಇಟ್ಕೊಂಡೆ? ನೋಡು, ಕೂದ್ಲೆಲ್ಲ ಹಾಳಾಗ್ಬಿಟ್ಟಿದೆ. ಏನಮ್ಮ ವಾಣಿ, ಮಾತಾಡದೆ ಹಾಗೆ ನಿಂತ್ಕೊಂಡಿದ್ಯಾ? ಭಯ ಆಯ್ತಾ ನಿಂಗೆ? ಶಾಂತ, ಚಿಕ್ಕವಳನ್ನ ನೋಡು, ಅವಳನ್ನ ಕರೆದು ಸ್ವಲ್ಪ ಸಮಾಧಾನ ಮಾಡು. ನಿನ್ನ ಅಕ್ಕನಿಂದ ನೀನ್ ದೂರ ಇದ್ದಿದ್ದಕ್ಕೆ ಸರಿ ಹೋಯ್ತು. ಅವಳಿಗೆ ಹಿಡ್ದ ಆ ಬೆಂಕಿ ನಿನಗಿಡ್ದಿದ್ರೆ ನಿನಗೇನಾಗ್ತಿತ್ತೋ ಏನೋ. ದೊಡ್ಡವಳು ಹೇಗಾದ್ರೂ ತಪ್ಪಿಸ್ಕೊಳ್ತಾಳೆ, ಆದ್ರೆ ನಿನ್ ಬಗ್ಗೆನೆ ಬೇಜಾರ್ ನಮ್ಗೆ. ಇರಿ, ಇಬ್ರಿಗೂ ದೃಷ್ಟಿ ತೆಗಿತೀನಿ. ಹಾಗಂತ ಇಬ್ರಿಗೂ ದೃಷ್ಟಿ ತೆಗೆದ್ರು. ಆಮೇಲೆ ಸ್ವಲ್ಪ ಸಮಯದ ನಂತರ ಅವರಿಬ್ರು ಹೊರಗಡೆ ಹೋದ್ರು. ಗೀತಾವಾಣಿ ಇಬ್ರು ಮಾತ್ರ ರೂಮಲ್ಲಿದ್ರು. ಆವಾಗ ಗೀತಾ, ನೋಡಿದ್ಯೇನೆ, ಅಪ್ಪ ಅಮ್ಮನಿಗೆ ನಿನ್ಮೇಲೆ ಎಷ್ಟು ಪ್ರೀತಿ ಅಂತ. ನನ್ ಕೂದ್ಲು ಸುಟ್ಟೋಗಿದ್ದಕ್ಕೆ ಬೇಜಾರ್ ಮಾಡ್ಕೊಂಡ್ರು, ಆದ್ರೆ ನಿನಗೇನಾದ್ರೂ ಆಗಿದ್ರೆ ಏನ್ ಮಾಡೋದು ಅಂತ ತುಂಬಾ ಟೆನ್ಷನ್ ಆದ್ರು. ಆದ್ರೆ ನೀನು ನನ್ ಕೂದ್ಲಿಗೆ ಬೆಂಕಿ ಇಟ್ಟೆ. ಅದು ತಪ್ಪು ಅಂತ ನಿನಗೆ ಅನಿಸ್ತಾನೆ ಇಲ್ವಾ? ಯಾಕೆ ಈ ರೀತಿ ಎಲ್ಲ ಮಾಡ್ದೆ? ಅಕ್ಕ ಮಾತು ಕೇಳಿ ವಾಣಿ ಜೋರಾಗಿ ಅಳ್ತಾ ಇದ್ಲು. ಅವಳು ಮಾಡಿದ ತಪ್ಪನ್ನ ಅವಳು ಅರ್ಥ ಮಾಡ್ಕೊಂಡ್ಲು. ನನ್ನನ್ನ ಕ್ಷಮ್ಸಕ್ಕ, ನಾನ್ ಮಾಡಿದ ತಪ್ಪೆ. ನಿನ್ನ ಉದ್ದವಾದ ಜಡೆ ಇಲ್ಲಿ ಎಲ್ರಿಗೂ ಇಷ್ಟ, ಆದ್ರೆ ನನಗಿರುವ ಈ ಚಿಕ್ಕ ಕೂದ್ಲನ್ನ ನೋಡಿ ಎಲ್ರು ನನ್ನನ್ನ ಅವಮಾನ ಮಾಡ್ತಾ ಇದ್ರು. ಅದ್ ನನಗಿಷ್ಟ ಇಲ್ಲ. ಯಾವಾಗ್ಲೂ ಅಪ್ಪ ಅಮ್ಮ ನನ್ನನ್ ಬೈಯೋದ್ ಕೂಡ ನನಗಿಷ್ಟ ಇಲ್ಲ. ಅದಕ್ಕೆ ನಿನ್ ಮೇಲೆ ದ್ವೇಷನ ಹೆಚ್ಚು ಮಾಡ್ಕೊಂಡೆ ನಾನು. ಆದ್ರೆ ಅಪ್ಪ ಅಮ್ಮನಿಗೆ ನನ್ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನೀನ್ ಕೂಡ ನಾನೇ ಬೆಂಕಿ ಇಟ್ಟೆ ಅನ್ನುವ ವಿಷಯನ ಹೇಳಲಿಲ್ಲ. ಆವಾಗ ನೀನ್ ನನ್ ಮೇಲೆ ಇಟ್ಟಿರೋ ಪ್ರೀತಿ ನನಗ್ ಅರ್ಥ ಆಯ್ತಕ್ಕ. ನಾನ್ ಮಾಡಿದ ತಪ್ಪಕ್ಕ, ನನ್ನನ್ನ ಕ್ಷಮಿಸ್ಬಿಡು. ಹಾಗಂತ ವಾಣಿ ಹೇಳಿದಾಗ ಗೀತಾ ಅಳುತ್ತಾ ಅವಳ ತಂಗಿನ ಗಟ್ಟಿಯಾಗಿ ತಪ್ಕೊಂಡ್ಲು. ಹಾಗೆ ಆ ದಿನದಿಂದ ಅಕ್ಕ ತಂಗಿ ಇಬ್ರು ಒಗ್ಗಟ್ಟಾಗಿ ಬಾಳಕ್ ಶುರು ಮಾಡಿದ್ರು. ಕೂದ್ಲು ಬೆಳೆಯಕ್ಕೆ ಔಷಧಿಗಳನ್ನ ಉಪಯೋಗ ಮಾಡಿ ಇಬ್ರು ಸಂತೋಷವಾಗಿ ಬಾಳ್ತಿದ್ರು. ದಿವ್ಯಾ ಪಟ್ಟಣದಲ್ಲಿರುವ ಅವಳ ಕಾಲೇಜ್ಗೆ ಪ್ರತಿದಿನ ಅವ್ರ ಊರಿಂದ ನಡ್ಕೊಂಡು ಹೋಗಿ ಕಷ್ಟಪಟ್ಟು ಓದ್ಕೊಳ್ತಿದ್ಲು. ದಿವ್ಯಾ ಓದ್ತಾ ಇದ್ದ ಕಾಲೇಜಲ್ಲಿ ದಿವ್ಯಾ ಮಾತ್ರ ಬಡ ಕುಟುಂಬದಿಂದ ಬಂದ ಹೆಣ್ಣು. ಕಾಲೇಜಲ್ಲಿ ದಿವ್ಯಾ ತುಂಬಾ ಚೆನ್ನಾಗಿ ಓದ್ಕೊಳ್ತಿದ್ಲು. ತುಂಬಾ ಒಳ್ಳೆ ಸ್ಟೂಡೆಂಟ್ ಅಂತ ದಿವ್ಯಾನ ಟೀಚರ್ಸ್ ಎಲ್ರು ಮೆಚ್ಕೊಳ್ತಾ ಇದ್ರು. ಹೀಗೆ ಎಲ್ಲಾ ಟೀಚರ್ ಮಧ್ಯದಲ್ಲಿ ದಿವ್ಯಾಳಿಗೆ ಒಳ್ಳೆ ಹೆಸರು ಇರೋದು ಅದೇ ಕಾಲೇಜಲ್ಲಿ ಓದ್ತಾ ಇದ್ದ ವಾಣಿಗೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ನೋಡಿದ್ಯಾ ವಾಣಿ, ಈ ಸಲನೂ ಅವಳೇ ಕ್ಲಾಸ್ ಫಸ್ಟ್ ಬರ್ತಾಳೆ ಅಂತೆ. ಎಲ್ರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಈ ಹಳ್ಳಿಯಿಂದ ಬಂದಿರುವ ಈ ಗುಗ್ಗಿಗೆ ಇಷ್ಟ್ ಚೆನ್ನಾಗಿ ಪಾಠ ಓದಕ್ಕೆ ಹೆಂಗೇನೆ ಬರ್ತಾ ಇದೆ. ಅವಳು ಈ ಸಲ ಎಕ್ಸಾಮ್ ಬರೆದ್ರೆ ತಾನೇ ಅವಳು ಫಸ್ಟ್ ಬರ್ತಾಳ ಸೆಕೆಂಡ್ ಬರ್ತಾಳ ಅಂತ ನೋಡೋದು. ಈ ಸಲ ಅವಳು ಎಕ್ಸಾಮ್ ಬರೆಯಲ್ಲ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಏನೇ ಮಾಡ್ತೀಯ ವಾಣಿ? ನೋಡ್ತೀಯಲ್ವಾ,
ದಿವ್ಯಾ ಮನೆಯಿಂದ ಕಾಲೇಜ್ಗೆ ಹೊರಡ್ತಾ ಇದ್ದಾಗ ದಿವ್ಯಾಳ ತಂದೆ ಗಿರಿ, ಏನಮ್ಮ ದಿವ್ಯಾ, ಕಾಲೇಜ್ಗೆ ಹೊರಟಾಯ್ತಾ? ಹೌದಪ್ಪ, ಮೊನ್ನೆ ಕಾಲೇಜ್ ಫೀಸ್ಗೆ ಹಣ ಕಟ್ಬೇಕು ಅಂತ ನೀನು ಹೇಳ್ದೆ ಅಲ್ವಾ? ಅದಕ್ಕೋಸ್ಕರ ಜಮೀನ್ದಾರ್ ಹತ್ರ ನಾನು ಸಾಲ ಮಾಡಿದ್ದೀನಿ. ತಗೊಮ್ಮ, ಇಷ್ಟು ಹಣ ಸಾಕಲ್ವಾ ಕಾಲೇಜ್ ಫೀಸ್ ಕಟ್ಟಕ್ಕೆ? ಅಪ್ಪ, ಎಷ್ಟು ಸಲ ಅಂತ ಈ ರೀತಿ ನೀನು ಸಾಲ ಮಾಡ್ತಾ ಇರ್ತೀಯ ಅಪ್ಪ? ಈಗಾಗ್ಲೇ ನಾನು ಓದಿಗೋಸ್ಕರ ಸುಮಾರು ಸಾಲ ಮಾಡಿದೀಯ ನೀನು. ಸಾಕಪ್ಪ, ನಿಲ್ಲಿಸ್ಕೋ. ಅಲ್ಲ ಕಣಮ್ಮ, ನಾನ್ ಮಾಡೋ ಸಾಲ ನಿನಗೋಸ್ಕರ ಅಲ್ಲ, ನನಗೋಸ್ಕರ ಮಾಡ್ತಿದ್ದೀನಿ. ಇದ್ರಲ್ಲಿ ನನ್ ಸ್ವಾರ್ಥ ಕೂಡ ಇದೆ ಮಗಳೇ. ನಮ್ಮೂರಲ್ಲಿ ನಿಂತರ ಚೆನ್ನಾಗಿ ಓದ್ಕೊಳ್ಳೋ ಹುಡುಗಿ ಬೇರೆ ಯಾರೂ ಇಲ್ಲ. ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆ ಉದ್ಯೋಗಕ್ಕೆ ಹೋದ್ರೆ ನಾನಿಲ್ಲಿರೋ ಎಲ್ರಿಗಿಂತ ದೊಡ್ಡವನಾಗ್ಬಿಡ್ತೀನಿ. ಈ ಊರಿನವರ ಮುಂದ್ಗಡೆ ನಾನು ತಲೆ ಎತ್ತಿ ನಡಿಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಮಾರ್ಗ ನೀನು ಓದ್ಕೊಳ್ಳೋದು. ಅದಕ್ಕೆ ಎಷ್ಟೇ ಕಷ್ಟ ಬಂದ್ರೂ ಸರಿ, ಓದೋದನ್ನ ಮಾತ್ರ ನಿಲ್ಲಿಸ್ಬೇಡ. ಸರಿಯಪ್ಪ, ನಾನ್ ಚೆನ್ನಾಗಿ ಓದಿ ನಿನ್ನನ್ ಮಾತ್ರ ಅಲ್ಲ, ಈ ಊರಿನವ್ರನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಹಾಗಂತ ಹೇಳಿದ್ಲು ದಿವ್ಯಾ. ಹಾಗೆ ದಿವ್ಯಾ ಅವಳ ತಂದೆ ಕೊಟ್ಟ ಎಕ್ಸಾಮ್ ಫೀಸ್ನ ತಗೊಂಡು ಕಟ್ಟೋದಕ್ಕೋಸ್ಕರ ಕಾಲೇಜ್ಗೆ ಹೋದ್ಲು. ಆಗ್ಲೇ ದಿವ್ಯಾಗೋಸ್ಕರ ವಾಣಿ ಕಾಯ್ತಾ ಇದ್ಲು. ಅಯ್ಯೋ ವಾಣಿ, ಇನ್ನು ಎಷ್ಟೊತ್ತು ಆ ದಿವ್ಯಾಗೋಸ್ಕರ ನಾವು ಕಾಯ್ತಾ ಇರ್ಬೇಕು? ಇವತ್ತು ಅವಳು ಕಾಲೇಜ್ಗೆ ಬರ್ತಾಳೋ ಇಲ್ವೋ? ಏನೇ ಹೇಳ್ತಿದ್ಯಾ? ಅವಳು ಕಾಲೇಜ್ಗೆ ಬರಲ್ವಾ? ಸುನಾಮಿ ಬಂದ್ರು ಅದರಲ್ಲಿ ಈಚ್ ಹೊಡ್ಕೊಂಡೆ ಅವಳು ಕಾಲೇಜ್ಗೆ ಬರ್ತಾಳೆ. ಅಷ್ಟು ದೂರ ನಡ್ಕೊಂಡ್ ಬರ್ಬೇಕಲ್ವಾ? ಹಾಗಂತ ವಾಣಿ ಮಾತಾಡ್ತಾ ಇರುವಾಗ್ಲೇ ದಿವ್ಯಾ ಕ್ಲಾಸ್ ರೂಮ್ ಒಳಗಡೆ ಬಂದ್ಲು. ನೋಡಿದ್ಯಾ, ಅವಳು ಬಂದ್ಲು. ನಾನು ಹೇಳಿದೆಲ್ಲ ನೆನ್ಪಲ್ಲಿದೆ ತಾನೆ? ಹಾ, ಇದೆ. ಹಾಗಂತ ಹೇಳಿ ವಾಣಿ ಫ್ರೆಂಡ್ ಮಂಜುಳಾ ದಿವ್ಯಾ ಎಲ್ಲಿಗೆಲ್ಲ ಹೋಗ್ತಿದ್ಲೋ ಅಲ್ಲೆಲ್ಲ ಫಾಲೋ ಆಗ್ತಾ ಇದ್ಲು. ದಿವ್ಯಾ ಎಕ್ಸಾಮ್ ಫೀಸ್ಗೋಸ್ಕರ ತಗೊಂಡ್ ಬಂದ ಹಣನ ಅವಳ ಬ್ಯಾಗಲ್ಲಿಟ್ಟು ಓದ್ಕೊಳ್ಳಕ್ಕೆ ಲೈಬ್ರರಿಗೆ ಹೋದ್ಲು. ಅದನ್ನೆಲ್ಲ ನೋಡಿ ಇಂಥ ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ದ ಮಂಜುಳಾ ದಿವ್ಯಾಳ ಬ್ಯಾಗ್ ಹತ್ರ ಹೋಗಿ ಅದರಲ್ಲಿದ್ದ ಹಣನ ಕದ್ದು ಅದನ್ನ ವಾಣಿ ಹತ್ರ ತಗೊಂಡೋಗಿ ಕೊಟ್ಲು. ಇವಾಗ ಅವಳು ಫೀಸ್ ಕಟ್ಟಕ್ಕಾಗಲ್ಲ, ಆದ್ರಿಂದ ಅವಳನ್ನ ಎಕ್ಸಾಮ್ ಬರೆಯಕ್ಕೆ ಯಾರು ಬಿಡಲ್ಲ. ಆವಾಗ ಅವಳು ಫಸ್ಟ್ ಅಲ್ಲ, ಜಸ್ಟ್ ಪಾಸ್ ಕೂಡ ಆಗಲ್ಲ. ಆದ್ರೆ ಇಂಥ ಚೀಪ್ ಜನಗಳನ್ನ ಕಾಲೇಜ್ ಒಳಗಡೆ ಯಾಕೆ ಅಲೋ ಮಾಡ್ತಾರೋ ಏನೋ. ಬಾರೆ, ಈವ್ನಿಂಗ್ ಪಾರ್ಟಿ ಮಾಡ್ಕೊಳಕ್ಕೆ ನಮ್ಗಂತ ಹಣ ಸಿಕ್ತಲ್ವಾ? ಹಾಗಂತ ಹೇಳಿ ವಾಣಿ ಅವಳ ಫ್ರೆಂಡ್ನ ಕರ್ಕೊಂಡು ಹೊರಗಡೆ ಹೋದ್ಲು. ದಿವ್ಯಾ ಲೈಬ್ರರಿಯಿಂದ ಕ್ಲಾಸ್ ರೂಮ್ಗೆ ಬಂದು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಬ್ಯಾಗಲ್ಲಿ ನೋಡಿದ್ರೆ ಬ್ಯಾಗಲ್ಲಿ ಹಣ ಇಲ್ಲ. ಇದೇನಿದು, ಹಣ ಎಲ್ಲೇ ಇಟ್ಟಿದ್ದೆ, ಕಾಣಿಸ್ತಿಲ್ವಲ್ಲ? ಅಯ್ಯೋ, ನಮ್ಮಪ್ಪ ಸಾಲ ಮಾಡಿ ಹಣ ಕೊಟ್ರು, ಆದ್ರೆ ಇವಾಗ ಆ ಹಣ ಕಾಣಿಸ್ತಾ ಇಲ್ಲ. ನಾನು ಎಕ್ಸಾಮ್ ಫೀಸ್ ಹೇಗ್ ಕಟ್ಟೋದು, ಎಕ್ಸಾಮ್ ಹೇಗ್ ಬರೆಯೋದು? ಹಾಗಂತ ಬೇಜಾರ್ ಮಾಡ್ಕೊಂಡ್ಲು ದಿವ್ಯಾ. ಆವಾಗ ದಿವ್ಯಾಳ ಫ್ರೆಂಡ್ ಸಂಧ್ಯಾ ದಿವ್ಯಾಳ ಹತ್ರ ಬಂದು ವಾಣಿ ಮಂಜುಳಾ ಇಬ್ರು ಮಾಡಿದ ಕೆಲ್ಸನ ಹೇಳಿದ್ಲು. ಹೋಗಿ ಅವ್ರತ್ರ ಕೇಳು ದಿವ್ಯಾ, ನಿನ್ ಹಣನ ನೀನ್ ತಗೋ. ಬೇಡ ಸಂಧ್ಯಾ, ಕೇಳಿದ್ರು ಅವ್ರು ಕೊಡಲ್ಲ. ಅವರು ಹಣ ತೆಗಿವಾಗ ನೀನು ನೋಡ್ದೆ ಅಲ್ವಾ? ಸಾಕ್ಷಿ ಹೇಳ್ತೀಯಾ? ಅಯ್ಯೋ, ಆ ವಾಣಿಗೆ ವಿರುದ್ಧ ನಾನ್ ಮಾತಾಡಿದ್ರೆ ಆಮೇಲೆ ಅಷ್ಟೇ ಕಣೆ. ನೋಡಿದ್ಯಾ, ಅದಕ್ಕೆ ನಾನ್ ಹೇಳ್ತಾ ಇರೋದು. ಹಾಗಂತ ಹೇಳಿದ್ಲು ದಿವ್ಯಾ. ದಿವ್ಯಾಳಿಗೆ ಅವಳ ತಂದೆ ಹೇಳಿದ ಮಾತುಗಳೆಲ್ಲ ನೆನಪಾಗ್ತಾ ಇತ್ತು. ಇವಾಗ ಅಪ್ಪನತ್ರ ಹಣ ಕಾಣಿಸ್ತಿಲ್ಲ ಅಂತ ಹೇಗ್ ಹೇಳೋದು? ಹಾಗಂತ ಆಲೋಚನೆ ಮಾಡ್ತಾ ಇದ್ದಾಗ ಅವಳ ಕಾಲೇಜ್ ಟೀಚರ್ಸ್ ಎಲ್ಲರೂ ಬಂದು ಸ್ಟೂಡೆಂಟ್ಸ್ ಹತ್ರ ಹೀಗೆ ಹೇಳಿದ್ರು. ಸ್ಟೂಡೆಂಟ್ಸ್, ನಾಳೆ ಸಂಕ್ರಾಂತಿ ಹಬ್ಬ. ಅದಕ್ಕೆ ನಮ್ ಕಾಲೇಜಲ್ಲಿ ರಂಗೋಲಿ ಕಾಂಪಿಟಿಷನ್ನ ಏರ್ಪಾಡು ಮಾಡಿದೀವಿ. ಇಂಟ್ರೆಸ್ಟ್ ಇರೋರು ಹೆಸರನ್ನ ಕೊಡ್ಬೋದು. ಆ ಕಾಂಪಿಟಿಷನ್ ಅಲ್ಲಿ ಗೆಲ್ಲೋರಿಗೆ 5,000 ರೂಪಾಯಿ ಪ್ರೈಸ್ ಸಿಗುತ್ತೆ ಹಾಗಂತ ಹೇಳಿದ್ರು. ಅದನ್ನು ಕೇಳಿ ದಿವ್ಯಾ, 5,000ನಾ? ಹಾಗಾದ್ರೆ ಎಕ್ಸಾಮ್ ಫೀಸ್ ಕಟ್ಬೋದಲ್ವಾ? ಹಾಗಂತ ಟೀಚರ್ ಹತ್ರ ಹೋಗಿ ದಿವ್ಯಾ ಅವಳ ಹೆಸರು ಕೊಟ್ಲು. ದಿವ್ಯಾ ಹೆಸರು ಕೊಡೋದನ್ನ ನೋಡಿ ವಾಣಿ, 5,000ಕ್ಕೋಸ್ಕರ ಹೆಸರು ಕೊಟ್ಟೆ ಅಲ್ವಾ? ನೀನು ಹೇಗ್ ಗೆಲ್ತೀಯ ಅಂತ ನಾನು ನೋಡ್ತೀನಿ. ಹಾಗಂತ ವಾಣಿ ಕೂಡ ಅವಳ ಹೆಸರನ್ನ ಕೊಟ್ಲು. ವಾಣಿ ಆ ರಂಗೋಲಿ ಕಾಂಪಿಟಿಷನ್ ಅಲ್ಲಿ ದಿವ್ಯಾ ಏನೇ ಮಾಡಿದ್ರೆ ಗೆಲ್ಬಾರ್ದು ಅಂತ ಸುಮಾರು ಕಲರ್ ಹುಡಿಗಳು, ಹಾಗೇನೆ ಪ್ಲಾಸ್ಟಿಕ್ ಹೂಗಳು, ಹೀಗೆ ಏನೆಲ್ಲ ಬೇಕೋ ಎಲ್ಲಾನು ಮರುದಿನ ಕಾಲೇಜ್ಗೆ ತಗೊಂಡ್ ಬಂದ್ಲು. ಆದ್ರೆ ದಿವ್ಯಾ ಮಾತ್ರ ಮನೇಲಿದ್ದ ಸ್ವಲ್ಪ ರಂಗೋಲಿ ಹುಡಿ, ಸ್ವಲ್ಪ ಕಲರ್ ಹುಡಿ, ಹಾಗೇನೆ ಸ್ವಲ್ಪ ಸಗಣಿನೋ ತಗೊಂಡ್ ಬಂದ್ಲು. ಅದನ್ ನೋಡಿ ವಾಣಿ, ಛೀ, ಸಗಣಿ, ಈ ತರ ಹಳ್ಳಿ ಕುಕ್ಕುಗಳು ಕಾಲೇಜ್ಗೆ ಬಂದ್ರೆ ಇದೇ ರೀತಿ ಎಲ್ಲ ತಗೊಂಡ್ ಬರೋದು. ಹಾಗಂತ ಅವಳು ದಿವ್ಯಾನ ಇನ್ಸಲ್ಟ್ ಮಾಡಿದ್ಲು. ಆದ್ರೆ ದಿವ್ಯಾ ಮಾತ್ರ ಅವಳು ತಗೊಂಡ್ ಬಂದ ರಂಗೋಲಿ ಹುಡಿಯಿಂದ ಒಂದು ಒಳ್ಳೆ ರಂಗೋಲಿ ಹಾಕಿ ಅದ್ರ ಮೇಲೆ ಸಗಣಿನ ಇಟ್ಟು ಅದರಲ್ಲಿ ಹೂ ಇಟ್ಟು ಒಬ್ಬ ರೈತ ಪಡುವ ಕಷ್ಟನ ರಂಗೋಲಿಯಲ್ಲೇ ಹೇಳಿದ್ಲು. ವಾಣಿ ಅವಳು ತಗೊಂಡ್ ಬಂದಿದ್ದ ವಸ್ತುಗಳಿಂದ ತುಂಬಾ ದೊಡ್ಡದಾದ ರಂಗೋಲಿನ ಹಾಕಿದ್ಲು.
ಎಲ್ಲ ರಂಗೋಲಿನ ನೋಡಿ ವಾಣಿ ರಂಗೋಲಿನ ತುಂಬಾ ಚೆನ್ನಾಗಿ ಹಾಕಿದ್ದಾಳೆ. ಆದ್ರೆ ದಿವ್ಯಾ ಹಾಕಿರುವ ರಂಗೋಲಿಯಲ್ಲಿ ಒಂದ್ ಜೀವ ಇದೆ. ಅದು ಅಲ್ಲದೆ ನಮ್ಮ ಸಂಪ್ರದಾಯನ ನಮಗೆ ನೆನಪಿಸೋ ತರ ಅವಳು ಸಗಣಿ ಇಟ್ಟು ಅದ್ರ ಮೇಲೆ ಹೂ ಬೇರೆ ಇಟ್ಟಿದ್ದಾಳೆ. ಇಲ್ಲಿರೋ ಸುಮಾರು ಜನರಿಗೆ ಸಗಣಿ ಕೈಯಲ್ಲಿ ಮುಟ್ಟೋದ್ ಕೂಡ ಇಷ್ಟ ಇರಲ್ಲ. ಸೊ ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಿರೋದು ದಿವ್ಯಾ. ಹಾಗಂತ ಹೇಳಿ ದಿವ್ಯಾಳಿಗೆ 5,000 ರೂಪಾಯಿನ ಕೊಟ್ರು. ಅದನ್ನ ನೋಡಿ ವಾಣಿಗೆ ಕೆನ್ನೆಗೆ ಯಾರೋ ಹೊಡೆದ ಹಾಗೆ ಇತ್ತು. ದಿವ್ಯಾ ಆ ಹಣ ತಗೊಂಡು ಹೋಗಿ ಎಕ್ಸಾಮ್ ಫೀಸ್ನ ಕಟ್ಟಿ ಪುನಃ ಆ ಎಕ್ಸಾಮ್ ಅಲ್ಲಿ ಅವಳೇ ಫಸ್ಟ್ ಬಂದ್ಲು.